2025 ಮುಗಿಸಿ 2026ಕ್ಕೆ ಪದಾರ್ಪಣೆ ಮಾಡೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಸೇಫ್ಟಿ ಐಲ್ಯಾಂಡ್ಗಳು ಅಂದರೆ ಮಹಿಳಾ ಸಹಾಯ ಕೇಂದ್ರಗಳನ್ನು ಕೂಡ ತೆರೆಯಲಾಗಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ನಗರಾದ್ಯಂತ 164 ಮಹಿಳಾ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಯಾಕಂತಂದರೆ ಈ ಒಂದು ಪಾರ್ಟಿ ವೈಬ್ನಲ್ಲಿರುವಂತಹ ಯಾರೆಲ್ಲ ಯುವಕ ಯುವತಿಯರು ಬರ್ತಾರೆ, ಅವ್ರ ಜೊತೆಗೆ ಏನು ಯುವತಿಯರು ಇರ್ತಾರೆ, ಅವ್ರು ಏನಾದರೂ ಕೂಡ ಅಕಸ್ಮಾತಾಗಿ ಅವ್ರಿಗೇನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಅಥವಾ ಆರೋಗ್ಯದಲ್ಲಿ ಏರುಪೇರಾದಂತಹ ಸಂದರ್ಭದಲ್ಲಿ ಅಥವಾ ಪಾರ್ಟಿ ಮೋಡಲ್ ಇದ್ದಂತಹ ಸಂದರ್ಭದಲ್ಲಿ ಮದ್ಯದ ಕೂಡ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಕರೆದುಕೊಂಡು ಬಂದು ಅವರನ್ನು ಕೂರಿಸ್ಕೊಳ್ಳಲಾಗುತ್ತೆ ಮತ್ತು ಫಸ್ಟ್ ಏಟನ್ನು ಕೂಡ ಮಾಡಲಾಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಮಹಿಳಾ ಸಹಾಯ ಕೇಂದ್ರಗಳೇನಿದೆಯಲ್ಲ, ಇದು ಚರ್ಚ್ ಸ್ಟ್ರೀಟ್ ಆಗಿರಬಹುದು, MG ರೋಡ್ ಆಗಿರಬಹುದು, ಬ್ರಿಗೇಡ್ ರೋಡ್ ಆಗಿರಬಹುದು, ಕೋರ್ಮಂಗಲ ಆಗಿರಬಹುದು, ಬರಬೇಕಾದಂತಹ ಸಂದರ್ಭದಲ್ಲಿ ಒಂದು QR ಕೋಡ್ ಅನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ. QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ ತಕ್ಷಣವೇ ಮಹಿಳೆಯರ ಜೊತೆ ಯುವತಿಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಅನ್ನು ಕೂಡ ಸಾಥ್ ನೀಡೋದಕ್ಕೆ ಮಹಿಳಾ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.